ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಮಾತು ಬೆಳ್ಳಿ, ಮೌನ ಬಂಗಾರ. ಈ ದಿನ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ವಾಲ್ಮೀಕಿ ಗುರುಪೀಠದ ಮಹಾಸ್ವಾಮಿಗಳವರಾದಂಥ ಶ್ರೀ ಪ್ರಸನ್ನಾನಂದಪುರಿ ಮಹಾಸ್ವಾಮಿಗಳವರು ಅವರು ಮೌನ ಧರಿಸಲಿಕ್ಕೆ ಏನು ಕಾರಣ ಅನ್ನೋದನ್ನು ನಮ್ಮೊಂದಿಗೆ ಭಾಳ ಆತ್ಮೀಯವಾಗಿ ಹೇಳಿಕೊಂಡಿದ್ದಾರೆ. ರಾಜ್ಯಾದ್ಯಂತ ಅವರು ಹಲವು ಕಡೆ ಮಾತುಗಳನ್ನು ಆಡಿ ಅವರ ಕಂಠ ತೊಂದರೆ ಆಗಿರೋದ್ರಿಂದ ಮಾತನಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ನಾವೆಷ್ಟೇ ಒತ್ತಾಯಪಡಿಸಿದರೂ ಅವರ ಕಂಠದ ತೊಂದರೆಯಿಂದಾಗಿ ಮಾತನಾಡಲಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಅವರು ನೀರನ್ನು ಕುಡಿಲಿಕ್ಕೆ ಬಯಸಿದಾಗ ಅವ್ರು ತಣ್ಣೀರು ಕುಡಿತಾ ಇದ್ದರು. ನಾವು ಕೂಡಲೇ ನಮ್ಮ ಮರಿ ಹತ್ತಿರ ಇರ್ತಕ್ಕಂಥ ನಾವು ಕುಡಿತಕ್ಕಂಥ ಬಿಸಿ ನೀರನ್ನೇ ತರಿಸಿ ಅವ್ರ ಕೈ ಕೊಟ್ಟು ಕುಡಿಸಿದ್ದೀವಿ. ಅವರು ಮಾತನಾಡಿದರೆ ಚೆನ್ನಾಗಿತ್ತು, ಆದರೆ ಗಂಟಲಿನ ತೊಂದರೆಯಿಂದಾಗಿ ಅವರು ಅನಿವಾರ್ಯವಾಗಿ ಮೌನ ಧರಿಸಬೇಕಾಗಿದೆ. ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಸಂಯುಕ್ತ ಕರ್ನಾಟಕದಿಂದ ನಾವು ವಿಜಯ ಕರ್ನಾಟಕ ದಿನಪತ್ರಿಕೆಯ ಸಂಪಾದಕರು ದಿನವೂ ಇಷ್ಟೊಂದು ಜನ ಸೇರ್ತಾರ ಅಂತ ಪ್ರಶ್ನೆ ಕೇಳಿದರು. ಅವರು ಇದೇ ಮೊದಲ ಬಾರಿಗೆ ಭಾಗವಹಿಸ್ತಾ ಇರ್ತಕ್ಕಂಥದ್ದು. ನಮಗೆ ಆಗ ನಮ್ಮ ಮನಸ್ಸಿನಲ್ಲಿ ಮೂಡಿದಂತಹ ಜಿಜ್ಞಾಸೆ ಅಂತ ಹೇಳಿದರೆ, ದೂರದರ್ಶನದಲ್ಲಿ, ಸಮೂಹ ಮಾಧ್ಯಮದಲ್ಲಿ, ಟಿ ವಿಗಳಲ್ಲಿ ಎಲ್ಲ ಪ್ರಸಿದ್ಧರಾದಂತಹ ಜಾದೂಗಾರರೇ ಇದ್ದಾರೆ. ಅವ್ರನ್ನ ಪ್ರತ್ಯಕ್ಷ ನೀವು ಇವತ್ತು ನೋಡ್ತಾ ಇದ್ದೀರಿ. ಇವತ್ತೇನು ಸಮೂಹ ಮಾಧ್ಯಮಗಳಿವೆ, ಟಿ ವಿ ಇದೆ, ಟಿ ವಿ ಚಾನೆಲ್ ಇದೆ, ಏನಂದ್ರೆ ಇದು ನೇರ ಪ್ರಸಾರ. ಇದಕ್ಕೇನು ಹೇಳ್ತೀರಿ? ಇದಕ್ಕೆ ಲೈವ್ ಟೆಲಿಕಾಸ್ಟ್ ಇದೆಲ್ಲ ಇದೆ. ಇಷ್ಟೆಲ್ಲ ಇದ್ದರೂ ಸಹ ಮನೆಯಲ್ಲೇ ಕೂತ್ಕೊಂಡು ನೋಡ್ಬೋದಾದಂಥ ನೀವು ಇಷ್ಟು ಕಷ್ಟಪಟ್ಟುಕೊಂಡು ಇಲ್ಲಿಗೆ ಬರಲಿಕ್ಕೆ ಏನು ಕಾರಣ ಅನ್ನೋ ಪ್ರಶ್ನೆ ನಮಗೆ ಉದ್ಭವಿಸ್ತು. ಕಷ್ಟಪಟ್ಟುಕೊಂಡು ದೂರದಿಂದ ಪ್ರಯಾಣ ಮಾಡಿಕೊಂಡು ಬರಲಿಕ್ಕೆ ಏನು ಕಾರಣ? ಆಗ ನಮ್ಮ ನೆನಪಿಗೆ ಬಂದದ್ದು ಬಸವಣ್ಣನವರ ಒಂದು ವಚನ, ಒಲವಿಲ್ಲದ ಪೂಜೆ, ನೇಹವಿಲ್ಲದ ಮಾಟ, ಆ ಪೂಜೆಯು ಆ ಮಾಟವು ಚಿತ್ರದ ರೂಹು ಕಾಣಿರಣ್ಣ, ಚಿತ್ರದ ಕಬ್ಬು ಕಾಣಿರಣ್ಣ. ಚಿತ್ರದ ರೂಹು ಕಾಣಿರಣ್ಣ, ಚಿತ್ರದ ಕಬ್ಬು ಕಾಣಿರಣ್ಣ. ಇದರರ್ಥ, ನೀವು ದಿನನಿತ್ಯ ಮಾಡ್ತಕ್ಕಂಥ ಪೂಜೆ, ಭಗವಂತನ ಪೂಜೆ, ಅಲ್ಲಿ ಭಕ್ತಿ ಇಲ್ಲದೆ ಹೋದರೆ, ಅಲ್ಲಿ ನಿಜವಾದ ಆಧ್ಯಾತ್ಮಿಕ ತುಡಿತ ಇಲ್ಲದೆ ಹೋದರೆ ಅದು ಹೇಗಾಗುತ್ತೆ ಅಂದರೆ ಚಿತ್ರದಂತೆ ಆಗುತ್ತೆ ಅಂತ, ಚಿತ್ರಪಟಲದಂತೆ ಆಗುತ್ತೆ, ಚಿತ್ರದಲ್ಲಿರುವ ಕಬ್ಬಿನಂತ ಆಗುತ್ತೆ. ಮುಂದೆ ಅವ್ರು ಹೇಳ್ತಾರೆ, ಅಪ್ಪಿದರೆ ಸುಖವಿಲ್ಲ, ಮೆಲಿದರೆ ರುಚಿ ಇಲ್ಲ. ಚಿತ್ರದಲ್ಲಿರ್ತಕ್ಕಂಥ ನಿಮಗೆ ಬಹಳ ಪ್ರಿಯವಾದಂಥ ವ್ಯಕ್ತಿ ಇದ್ದರೆ, ನೀವು ಎದುರು ಇದ್ದಾಗ, ಭೇಟಿಯಾದಾಗ ಅಪ್ಪಿಕೊಂಡಾಗ ಆಗ್ತಕ್ಕಂಥ ಸುಖ, ಭಾವಚಿತ್ರವನ್ನು ಅಪ್ಪಿಕೊಂಡಾಗ, ಚಿತ್ರವನ್ನು ಒಂದು ಪಟದಲ್ಲಿರ್ತಕ್ಕಂಥ, ಫೋಟೋದಲ್ಲಿರ್ತಕ್ಕಂಥ ಚಿತ್ರವನ್ನು ಅಪ್ಪಿಕೊಂಡ್ರೆ ನಿಮಗೆ ಆ ಸುಖ ಸಿಗಲ್ಲ. ಚಿತ್ರದಲ್ಲಿರ್ತಕ್ಕಂಥ ಕಬ್ಬನ್ನು ನೀವು ತಿನ್ನೋಕೆ ಹೋದರೆ ರುಚಿ ಇಲ್ಲ ಅನ್ನೋ ವಚನ ನೆನಪಾಯಿತು. ಹಾಗೆಯೇ ನೀವು ಟೆಲಿವಿಷನಲ್ಲಿ ಕಾಣ್ತಕ್ಕಂಥ ವ್ಯಕ್ತಿಗಳನ್ನು, ಗುರುಗಳನ್ನು, ಮಠಾಧೀಶರನ್ನು, ನಿಮ್ಮ ಮೆಚ್ಚಿನ ನಟ ನಟಿಯರನ್ನು ಚಿತ್ರದಲ್ಲಿ ನೋಡಿದರೆ ಸುಖ ಇಲ್ಲ. ಖುದ್ದಾಗಿ ಅವು ಕಣ್ಣಾರೆ ಕಾಣಿದಾಗ ಮಾತ್ರ ನಿಮಗೆ ಸುಖ ಕಾಣಿಸೋದು, ಸಂತೋಷ ಆಗೋದು. ಅದಕ್ಕಾಗಿ ನೀವು ಬಂದಿದ್ದೀರಿ ಅಂತ ಹೇಳಿ. ನಿಮಗೆ ಯಾರಿಗೂ ಟಿ ವಿ ಮಿಸ್ ಮಾಡ್ಕೊಂಡಿದ್ದೀವಿ ಅಂತ ಅನಿಸಿಲ್ಲಲ್ಲ? ಯಾರನ್ನು ದಿನನಿತ್ಯ ನೀವು ದೂರದರ್ಶನದಲ್ಲಿ ನೋಡ್ತಾ ಇದ್ರೋ ಅವ್ರನ್ನ ಖುದ್ದಾಗಿ ನೋಡ್ತಕ್ಕಂಥ ಒಂದು ಸೌಭಾಗ್ಯ ನಿಮಗೆ ಸಿಕ್ಕಿರೋದೇ ಭಾಳ ಖುಷಿ, ಸಂಭ್ರಮ. ಸುದೀರ್ಘ ಕಾಲ ಸಮೂಹ ಮಾಧ್ಯಮ ಮತ್ತು ಸಮಾಜದ ಬಗ್ಗೆ
ಬಹಳ ವಿಚಾರಗಳನ್ನು ನೀವು ಕೇಳಿದ್ದೀರಿ. ಎಲ್ಲರೂ ಟಾರ್ಗೆಟ್ ಮಾಡಿದ್ದು ಬಹುಮುಖ್ಯವಾಗಿ ಮೊಬೈಲ್. ಕೆಲವು ವರ್ಷಗಳ ಹಿಂದೆ ಮೊಬೈಲ್ ಜಾರಿಗೆ ಬಂದ ಕೆಲವು ವರ್ಷಗಳಲ್ಲಿ ನಮ್ಮ ಮಠಕ್ಕೆ ಫ್ರಾನ್ಸ್ನಿಂದ ಒಂದು ಸಂಸ್ಕೃತ ವಿದ್ವಾಂಸರು ಬಂದಿದ್ದರು, ಪ್ರೊಫೆಸರ್ ಫಿಲಿಯೋಜಾ ಅಂತ ಹೇಳಿ. ನಮಗೂ ಅವರಿಗೂ ಸುಮಾರು ಒಂದು 50 ವರ್ಷಗಳ ಒಂದು ಸಂಬಂಧ. ನಾವು ಓದುವ ಕಾಲದಿಂದಲೂ ವಿಯೆನಾದಲ್ಲಿ. ಅವರು ನಮ್ಮ ಮಠಕ್ಕೆ ಬಂದಾಗ ಕೇಳಿದ್ವಿ, ಸಂಸ್ಕೃತದ ಯಾವ ಶಬ್ದಕೋಶದಲ್ಲೂ ಈ ಮೊಬೈಲಿಗೆ ಯಾವ ಶಬ್ದನೂ ಇಲ್ಲ. ಅಮರಕೋಶ ಆಗಲಿ ಮತ್ತು ಯಾವುದೇ ಸಂಸ್ಕೃತ ಶಬ್ದಕೋಶವಾಗಲಿ ಇತ್ತೀಚೆಗೆ ಆವಿಷ್ಕಾರ ಆಗಿರೋದ್ರಿಂದ ಮೊಬೈಲ್ ಸಂಸ್ಕೃತದಲ್ಲಿ ಇದಕ್ಕೆ ಏನಂತ ಹೇಳ್ಬೋದು, ನೀವೇನು ಹೇಳ್ತೀರಿ ಅಂತ ಕೇಳಿದ್ವಿ. ಅವರು ತಕ್ಷಣವೇ ಹೇಳಿದರು, ಕರ್ಣ ಪಿಶಾಚಿ ಅಂತ ಹೇಳಿದರು. ಕರ್ಣ ಪಿಶಾಚಿ ಯಾವಾಗಲೂ ಕಿವಿಗೆ ಅಂಟ್ಕೊಂಡಿರುತ್ತೆ ಅನ್ನೋ ಅರ್ಥದಲ್ಲಿ. ಹಾಗಾದರೆ ಮೊಬೈಲ್ ತುಂಬ ಕೆಟ್ಟದ್ದೇ? ಅಲ್ಲಿ ಒಳ್ಳೆಯ ವಿಚಾರಗಳಿಲ್ವೇ? ಒಳ್ಳೆಯದಕ್ಕೆ ಬಳಕೆ ಆಗಲ್ವೇ? ನಾವು ಭಾಳ ಹಿಂದೆ ಒಂದು ಲೇಖನ ಬರೆದಿದ್ವಿ. ಯಾವುದೇ ವಸ್ತು ಒಳ್ಳೆಯದು ಕೆಟ್ಟದ್ದು ಅಂತ ಹೇಳಿ ವಸ್ತುವನ್ನು ನೋಡಿ ಹೇಳೋಕ್ಕಾಗಲ್ಲ. ಆ ವಸ್ತುವಿನ ಬಳಕೆ ಹೇಗಾಗುತ್ತೆ, ಯಾರು ಬಳಕೆ ಮಾಡ್ತಾರೆ ಅವರು ಒಳ್ಳೆಯವರು ಕೆಟ್ಟವರು ಅಂತ ಹೇಳ್ಬೋದೇ ಹೊರತು ವಸ್ತು ಅಲ್ಲ. ಒಂದು ಸಾಮಾನ್ಯ ಉದಾಹರಣೆನ ಕೊಟ್ಟು ನಿಮಗೆ ಹೇಳೋದಾದರೆ, ಒಂದು ಚಾಕು ಒಳ್ಳೆಯದೋ ಕೆಟ್ಟದ್ದೋ ಸುಲಭ ಗೊತ್ತಾಗತ್ತಲ್ವ? ಒಬ್ಬ ಗೃಹಿಣಿಯ ಕೈಗೆ ಚಾಕು ಸಿಕ್ಕರೆ ಅವಳು ತರಕಾರಿನ ಹೆಚ್ಚಿ ಒಳ್ಳೊಳ್ಳೆ ರುಚಿಯಾದ ಅಡುಗೆ ಮಾಡಬಾರ್ದು. ಒಬ್ಬ ನುರಿತ ಶಸ್ತ್ರ ತಜ್ಞ ವೈದ್ಯನ ಕೈಯಲ್ಲಿ ಸಿಕ್ಕರೆ ಆ ಚಾಕುವಿನಿಂದ ಅವನು ಶಸ್ತ್ರಚಿಕಿತ್ಸೆ ಮಾಡಿ ನಿಮ್ಮ ಜೀವವನ್ನು ಉಳಿಸಬಹುದು. ಒಬ್ಬ ಠಾಕು ಕೈಯಲ್ಲಿ ಸಿಕ್ಕರೆ ನಿಮ್ಮ ಜೀವ ತೆಗಿಬೋದು. ಮತ್ತು ಚಾಕು ಒಳ್ಳೆಯದೋ ಕೆಟ್ಟದ್ದೋ? ಅದನ್ನು ಹೇಗೆ ನೀವು ಬಳಕೆ ಮಾಡ್ಕೊಳ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಕೈಗಳು ಒಳ್ಳೆಯವೋ ಕೆಟ್ಟವೋ, ನಿಮ್ಮ ಮನಸ್ಸು ಒಳ್ಳೆಯದೋ ಕೆಟ್ಟದ್ದೋ ಅನ್ನೋ ನಿರ್ಧಾರ ಆಗುತ್ತೆ ಹೊರತು ಆ ವಸ್ತುವಿನಿಂದಲ್ಲ. ಮೊಬೈಲ್ ಏನಿದೆ ಅದನ್ನು ನೀವು ಹೇಗೆ ಬಳಕೆ